ಇಡೀ ಜಗತ್ತನ್ನೇ ಲಾಕ್ಡೌನ್ ಮಾಡಿದ್ದ ಕರೋನಾ ಇದೀಗ ಮತ್ತೆ ಎಂಟ್ರಿ ಕೊಡ್ತಾ ಇದೆ. ಹಾಂಗ್ಕಾಂಗ್, ಸಿಂಗಾಪುರ, ಚೀನಾ, ಥೈಲ್ಯಾಂಡ್ನಲ್ಲಿ ಅಲರ್ಟ್ ಆಗಿರೋದು. ಸಿಂಗಾಪುರದಲ್ಲಿ ಕೋವಿಡ್ ಕೇಸ್ಗಳಲ್ಲಿ 28% ಏರಿಕೆ ಆಗಿದೆ. ಸಿಂಗಾಪುರದಲ್ಲಿ ಏಪ್ರಿಲ್ ಕೊನೆ ವಾರದಲ್ಲಿ 11,110 ಕೇಸಸ್ಗಳು ಬೆಳಕಿಗೆ ಬಂದಿದೆ ಅನ್ನುವ ಆಘಾತಕಾರಿ ವಿಚಾರ ಗೊತ್ತಾಗ್ತಾ ಇದೆ. ಮೇ ಮೊದಲ ವಾರದಲ್ಲಿ 14,000ಕ್ಕೂ ಹೆಚ್ಚು ಕೇಸಸ್ಗಳು ದಾಖಲಾಗಿರೋದು. ಈ ವರ್ಷ ಕೇವಲ 4 ತಿಂಗಳಲ್ಲಿ 14,200 ಪ್ರಕರಣಗಳು ವರದಿಯಾಗಿದೆ. ಪ್ರತಿದಿನ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆಯಲ್ಲೂ ಕೂಡ 30% ಹೆಚ್ಚಳ ಆಗಿದೆ. ಕೋವಿಡ್ ಅಲೆ ಮತ್ತೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವಂಥ ಆತಂಕ ಇದೆ. ಚೀನಾ, ಥೈಲ್ಯಾಂಡ್ನಲ್ಲಿ ಅಲರ್ಟ್ ಅನ್ನು ಘೋಷಿಸಿವೆ ಸರ್ಕಾರಗಳು. ಜನರು ಬೂಸ್ಟರ್ ಡೋಸ್ ಅನ್ನು ಪಡೆದುಕೊಳ್ಳುವಂತೆ ಇದೇ ಸಂದರ್ಭದಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ಕರೋನಾದಿಂದ ಈಗ ಆಲ್ರೆಡಿ ಎಲ್ಲ ದೇಶಗಳು ಕೂಡ ಅನುಭವಿಸಿದೆ. ಎಲ್ಲ ಸರಿ ಹೋಯಿತು, ಇನ್ನು ವಕ್ರಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಇರಬೇಕಾದ್ರೇ ನಿಟ್ಟುಸಿರು ಬಿಡ್ತಾ ಇರೋ ಸಂದರ್ಭದಲ್ಲೇ ಇದೀಗ ಮತ್ತೆ ಕೆಲವು ದೇಶಗಳಲ್ಲಿ ಕರೋನಾ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. 11,000, 14,000ವರೆಗೂ ಕರೋನಾ ಸಂಖ್ಯೆ ರೀಚ್ ಆಗಿರುವಂಥದ್ದು ಮತ್ತಷ್ಟು ಬಿಗಡಾಯಿಸುವಂಥ ಸಾಧ್ಯತೆ ಇರೋದ್ರಿಂದ ಎಚ್ಚರಿಕೆಯನ್ನು ವಹಿಸ್ತಾ ಇದೆ ಆ ದೇಶಗಳು. ಅದರಲ್ಲೂ ಪ್ರಮುಖವಾಗಿ ಹಾಂಗ್ಕಾಂಗ್, ಸಿಂಗಾಪುರ, ಇನ್ನು ಥೈಲ್ಯಾಂಡ್ ಈ ಭಾಗದಲ್ಲೂ ಕೂಡ. ಹಾಗಾಗಿ ಆರೋಗ್ಯ ಇಲಾಖೆಗಳು ಅಲ್ಲಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅಲರ್ಟ್ ಆಗಿರಬೇಕು ಅನ್ನುವಂಥ ಸೂಚನೆಗಳನ್ನು ನೀಡಲಾಗ್ತಾ ಇದೆ. ಜನರಿಗೆಲ್ಲ ಬೂಸ್ಟರ್ ಡೋಸನ್ನು ತೆಗೆದುಕೊಳ್ಳಿ ಅನ್ನುವಂಥ ಸೂಚನೆಯನ್ನು ನೀಡ್ತಾ ಇದ್ದಾರಂತೆ. ಯಾರ್ಯಾರು ಈ ಬೂಸ್ಟರ್ ಡೋಸಸ್ಗಳನ್ನು ತೆಗೆದುಕೊಂಡಿಲ್ವೋ ಅವ್ರುಗಳು ದಯವಿಟ್ಟು ಬೂಸ್ಟರ್ ಡೋಸಸ್ಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರಂತೆ. ಇನ್ನುಳಿದಂತೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗ್ತಾ ಇದೆ. ಯಾರ್ಯಾರು ಮಾಸ್ಕ್ ಎಲ್ಲ ಧರಿಸ್ತಾ ಇರಲಿಲ್ವೋ ಈಗ ಎಲ್ಲ ದೇಶದವರು, ಈಗ ಸಿಂಗಾಪುರ, ಹಾಂಗ್ಕಾಂಗು, ಥೈಲ್ಯಾಂಡಲ್ಲಿ ಇದೆ ಹೌದು, ಬಟ್ ಮುನ್ನೆಚ್ಚರಿಕಾ ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕನ್ನು ಬಳಸೋದು ತುಂಬಾ ಸೂಕ್ತ ಅನ್ನೋದು ಹೇಳಲಾಗ್ತಾ ಇದೆ. ಮಾಸ್ಕನ್ನು ಬಳಸ್ಕೊಂಡೇ ಓಡಾಡಿ, ಎಲ್ಲಿಗೆ ಹೋಗೋದಿದ್ರು ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಲೇಬೇಕಾ ಅನ್ನೋದನ್ನು ಯೋಚಿಸಿ ಅಂತೆಲ್ಲ ತಿಳಿಸಿದ್ದಾರಂತೆ. ಇನ್ನು ನಮ್ಮ ದೇಶದಲ್ಲಿ ಯಾವ ಥರದ ಸಿಚುವೇಶನ್ಸ್ ಇದೆ ಅಂದರೆ, ನಮ್ಮ ದೇಶದಲ್ಲಿ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಆದರೆ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಆರೋಗ್ಯ ಇಲಾಖೆ ಖಂಡಿತವಾಗಿಯೂ ಸಭೆಯನ್ನು ನಡೆಸುತ್ತೆ. ಮತ್ತು ಏನೆಲ್ಲ ಎಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಬೇಕಾಗತ್ತೆ. ಯಾಕಂದರೆ ಥೈಲ್ಯಾಂಡ್ ಆಗಿರ್ಬೋದು, ಹಾಂಗ್ಕಾಂಗ್ ಆಗಿರ್ಬೋದು, ಇಲ್ಲಿಗೆಲ್ಲ ಓಡಾಡೋರು, ಟ್ರಾವೆಲ್ ಮಾಡೋರು ಇದ್ದೇ ಇರ್ತಾರೆ. ಇದೊಂದು ಕೆಟ್ಟ ವೈರಸ್ಸು ಅಟ್ಯಾಕ್ ಆಗಿಬಿಟ್ರೆ